ಗುಡ್ ಈವ್ನಿಂಗ್. ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಫ್ರೈಡೇ, ಹಾಗೆ ಟೌನಿಗೆ ಹೋಗುವಂತ ರೆಡಿಯಾಗಿದ್ದೇನೆ. ನೋಡು ನಂಜೇನಾ ಹೋಮ್ವರ್ಕ್ ಮುಖ. ನನ್ನ ಮಗನಿಗೆ ಓದುವಾಗ ಒಟ್ಟಿಗೆ ಕೂತ್ಕೊಳ್ಬೇಕು, ಇಲ್ಲದಿದ್ದರೆ ನನಗೆ ಓದಲಿಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ ಸಮಿತ್? ನಾನು ಅವು ಕಲ್ಪ ಬುಕ್ಕ ಕೇಳಿದೆ ನಾ ಕರೆಕ್ಟ್ ಕಲ್ಪ ಬುಕ್ಕ ಡಿಟೇಷನ್ ಕೊಡ್ತೇನೆ. ನಿನ್ನೆ ನಾನೊಂದು ಸಂಜೆ ಉಂಟಲ್ವಾ ಒಂದು ರೆಸಿಪಿ ಮಾಡಿದ್ದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಾನು ಫಸ್ಟಿಗೆ ವಿಡಿಯೋ ಸೆಂಡ್ ಮಾಡಲಿಲ್ಲ, ಹೊಸದಾಗಿ ಟ್ರೈ ಮಾಡಿದ್ದು. ಮತ್ತೆ ನನಗೆ ಒಂದು ಮಿನಿಟ್ ಚಮ್ಮ. ಮತ್ತೆ ನನಗೆ ಉಂಟಲ್ವಾ ಅದು ಟೇಸ್ಟ್ ಮಾಡುವಾಗ ತುಂಬ ಇಷ್ಟ ಆಗಿ ನಾನು ವಿಡಿಯೋ ಕ್ಲಿಪ್ ತೆಗೆದೆ. ಅದು ಮೊಟ್ಟೆ ಮತ್ತು ಬ್ರೆಡ್ ಇದ್ದರೆ ಸಾಕು, ಅದಕ್ಕೆ 5 ನಿಮಿಷದಲ್ಲಿ ಆಗ್ತದೆ. ತುಂಬ ಕಷ್ಟದ ಕೆಲಸ ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ಬೋದು. ಸಂಜೆ ಮಕ್ಕಳು ಸ್ಕೂಲಿಂದ ಬರುವಾಗ ಎಲ್ಲರಿಗೂ ಆಗೋದಲ್ಲ ಏನು ಮಾಡೋದು, ಮಕ್ಕಳಿಗೆ ಏನು ಕೊಡೋದು ಅಂತ. ಇವಾಗಿನ ಮಕ್ಕಳಂತೂ ಸ್ವಲ್ಪ ಚೊರೆ ಮಾಡೋದು ಜಾಸ್ತಿ ಅಲ್ಲ. ಸಂಜೆ ಆಗುವಾಗ ಸ್ಕೂಲಿಂದ ಬರುವಾಗಂತೂ ತುಂಬ ಹಸಿವು ಸಹಿಸ್ಲಿಕ್ಕೆ ಆಗೋದಿಲ್ಲ. ರಪಕ್ ಅಂತ ಮಾಡುವಂಥ ತಿಂಡಿ ಬ್ರೆಡ್ ಮತ್ತು ಆಮ್ಲೆಟ್ ಇದು. ನಾನು ಇವಾಗ ತೋರಿಸ್ತೇನೆ, ನೀವು ನೋಡಿ ಬನ್ನಿ. ನಿನ್ನೆದು ಕ್ಲಿಪ್, ಅದು ಚಿಕ್ಕ ಕ್ಲಿಪ್, ಅದನ್ನೊಮ್ಮೆ ನೋಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನಾನು ಸಂಜೆ ಮಕ್ಕಳು ಸ್ಕೂಲಿಂದ ಬರುವಾಗ ಉಂಟಲ್ಲ ಏನು ತಿಂಡಿ ಮಾಡಲಿ ಅಂತ ಆಲೋಚನೆ ಮಾಡ್ತಾಯಿದ್ದೆ. ಸಡನ್ನಾಗಿ ಈ ಥರ ಮಾಡುವಂತಾಯಿತು. ಮಾಡುವಾಗ ಒಂದು ತಿನ್ನುವಾಗ ನನಗೆ ತುಂಬ ಇಷ್ಟ ಆಯಿತು. ಆವಾಗ ನನಗಾಯಿತು ನಿಮಗೆ ಕೂಡ ತೋರಿಸುವ ಅಂತ. ಯಾಕೆಂತ ಹೇಳಿದರೆ ಎಷ್ಟೋ ಪ್ಯಾರೆಂಟ್ಸ್ನವ್ರು ನೋಡ್ತಾರಲ್ವ, ಆವಾಗ ಮಕ್ಕಳಿಗೆ ಸುಲಭದಲ್ಲಿ ಮಾಡುವ ರೆಸಿಪಿ ತುಂಬ ಇಷ್ಟ ಕೂಡ ಆಗ್ಬೋದು. ಒಂದು ಬ್ರೆಡ್ ತೆಗೆದು ನೋಡಿ, ಈ ಥರ ಗ್ಲಾಸಲ್ಲಿ ಈ ಥರ ರೌಂಡ್ ಬರುವಾಗೆ ಮಾಡಬೇಕು. ಬಾಕಿ ಉಳಿದದುಂಟಲ್ಲ ನಿಮಗೆ ವೇಸ್ಟ್ ಆಗೋದಿಲ್ಲ, ರೋಸ್ಟ್ ಮಾಡಲಿಕ್ಕೆ ಬೇಕಾಗ್ತದೆ. ಯಾಕೆಂತ ಹೇಳಿದರೆ ಬ್ರೆಡ್ ಕ್ರಮ್ಸ್ ಬೇಕಾಗ್ತದೆ, ಇಲ್ಲದಿದ್ದರೆ ರಸ್ಕಿನ ಹುಡಿ ಕೂಡ ಆಗ್ತದೆ. ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ, ಅದರಿಂದವೇ ರೋಸ್ಟ್ ಮಾಡಿ ಹುಡಿ ಮಾಡಿದ್ರೆ ಒಳ್ಳೆಯದಲ್ವ. ಮತ್ತು 2 ಮೊಟ್ಟೆ ತೆಗೆದಿದ್ದೇನೆ. 2 ಮೊಟ್ಟೆಯನ್ನು ಈ ರೀತಿ ಹಾಕಿ ಅದಕ್ಕೆ ಅರಿಶಿನ ಪೌಡ್ರ್, ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿ ಪೇಸ್ಟ್, ಸ್ವಲ್ಪ ಮೆಣಸಿನ ಪೌಡ್ರ್, ಸ್ವಲ್ಪ ಬೇವಿನ ಸೊಪ್ಪು ಹಾಕಿದ್ದೇನೆ. ಹಾಕಿ ನಾವು ಆಮ್ಲೆಟಿಗೆ ಹೇಗೆ ಮಿಕ್ಸ್ ಮಾಡಿ ಕಲಸಿಡ್ತೇವಲ್ವ ಹಾಗೆ ಕಲಸಿಡೋದು. ಈರುಳ್ಳಿಯನ್ನು ಹಾಕಲಿಕ್ಕಿಲ್ಲ. ಲಾಸ್ಟಿಗೆ ಈ ಬ್ರೆಡ್ ಕ್ರಮ್ಸ್ ಉಂಟಲ್ವ ಅದರಲ್ಲಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಅಷ್ಟೇ ಕೆಲಸ ಇರೋದು, ದೊಡ್ಡ ಕೆಲಸವೇ ಅಲ್ಲ. ಫಸ್ಟಿಗೆ ನೀವು ಬ್ರೆಡ್ಡನ್ನೆಲ್ಲ ರೌಂಡ್ ಮಾಡಿ ಇಡಿ, ಆನಂತರ ವೇಸ್ಟ್ ಉಂಟಲ್ಲ ರೋಸ್ಟ್ ಮಾಡಿ ಮಿಕ್ಸಿಯಲ್ಲಿ ಹುಡಿ ಮಾಡಿ ರೆಡಿ ಮಾಡಿ ಇಡಿ. ಆಮೇಲೆ ಈ ಥರ ಅಪ್ಲೈ ಮಾಡಿದರೆ ಸಾಕು. ಹಾಗೆ ನಾನು ಫ್ರೈ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಮಾಡಿದ ವೇಸ್ಟ್ ಉಂಟಲ್ಲ ಸ್ವಲ್ಪ ಮೇಲ್ಗಡೆ ಹಾಕಿದ್ದೇನೆ, ಬ್ರೆಡ್ಡಿನ ಹುಡಿಯ ವೇಸ್ಟ್ ಅದು. ಹಾಗೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಮತ್ತೇನು ಅಂತ ಹೇಳಿದರೆ ಮೆಣಸಿನ ಪೌಡ್ರನ್ನು ಸ್ವಲ್ಪ ಹಾಕಿದ್ದೇನೆ, ಜಾಸ್ತಿನೂ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿದರೆ ಸಾಕು ಟೇಸ್ಟಿಗೆ ಅಂತ ಮಾತ್ರ. ಹಾಗೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಖಂಡಿತ ಇದನ್ನು ನೀವು ಟ್ರೈ ಮಾಡಲೇಬೇಕು. ಗರಂ ಮಸಾಲ ಪೌಡ್ರ್ ಬೇಕಿದ್ರೆ ಹಾಕಿ, ನಾನು ಗರಂ ಮಸಾಲ ಪೌಡ್ರ್ ಏನು ಹಾಕಲಿಲ್ಲ. ಬಂದು ನೀ ಕೊಂಚ ಹೊಸ ರೆಸಿಪಿ ಅಂತ ತೂಲಗೆ ತಿಂತುಲ ಕೈದೆಕ್ಕೆ ಫಸ್ಟ್ ಕೈದೆಕ್ಕೆ ಕೊಡು ಉಂಡಲ್ಲ ತಿಂತುಲ ಇಂಚುಂಟು ಕೈದೆಕ್ಕೆನಾ ಇಟ್ಟುಂಡದು ಹೊಸ ರೆಸಿಪಿ ಟ್ರೈ ಮಾಡಿ ಸೂಪರ್ ಉಂಡ. ಅವಳಿಗೆ ಸೌಂಡ್ ಇಲ್ಲ ಮಾತಾಡಲಿಕ್ಕೆ, ಸೌಂಡ್ ಫುಲ್ ಹೋಗಿದೆ ಶೀತಾಗಿ. ಅವನು ಓಡ್ತಾ ಇದ್ದಾನೆ ನೋಡಿ. ಕೈದೆಕ್ಕಿದಲ್ಲೇ ಪೋ ಇಡೋಣದ ಇಂದಾಯಿಗೆ ಪಡಾರನ್ನ ಬೆಚ್ಚ ಬುಕ್ಕದಿನ. ಇದಂತೂ ಟ್ರೈ ಮಾಡೋದೇ ಮಾತ್ರ ಇರಬೇಡಿ. ಅರತನ ದೆಪ್ಲೆಪ್ಪು ಅರತನ ಅವೇ ಕೈದೆಕ್ಕೆನಾ ಶೋಗುಂಡೆ. ಮಕ್ಕಳಿಗೆ ಖಂಡಿತ ಇಷ್ಟ ಆಗ್ಬೋದು, ನನಗೆ ಇಷ್ಟ ಆಗಿದೆ. ಹಾಗಾಗಿ ಅದಾ ಬಾರ್ಲಾಯ್ಕೊಂಡದ ಜೋಕುಲ್ಟ ಪಣ್ಣ ಟ್ರೈ ಮಾಡ್ಬೇರ ವೀಡಿಯೋ ತೀರ ನಾನು ನೋಡಿದ್ರಲ್ಲ. ಬೇಗ ಈಸಿಯಾಗಿ ಮಾಡ್ಬೋದು, ನೀವು ಕೂಡ ಟ್ರೈ ಮಾಡಿ. ಮಕ್ಕಳಿಗೆ ಖಂಡಿತ ಇಷ್ಟ ಆಗ್ತದೆ. ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಖುಷಿ ಆಗ್ಬೋದು. ಹಾಗೆ ನಾನುಂಟಲ್ಲ ನಿನ್ನೆ ಹೀಗೆ ವೀಡಿಯೋಸಿಗೆ ನೋಡ್ತಾ ಇರುವ ಟೈಮಲ್ಲಿ ಒಂದು ನ್ಯೂಸ್ ನೋಡಿದೆ. ಅದು ನೋಡಿ ಈ ಥರ ಜನರು ಇರ್ತಾರ ಅಂತ ಆಯಿತು. ಶಾರ್ಟಾಗಿ ಹೇಳ್ತೇನೆ ಏನು ವಿಷಯ ಅಂತ. ಇವಾಗ ಹತ್ರ ಮನೆ ಇರ್ತದೆ ಅಲ್ವಾ, ಹೆಚ್ಚಿನವ್ರದ್ದು ಹತ್ರ ಮನೆ ಇರ್ತದೆ. ಹತ್ರ ಮನೆ ಇರುವಾಗ ಹೆಂಗಸರು ಜಾಸ್ತಿಯಾಗಿ ಆಚೆ ಈಚೆ ಮಾತಾಡ್ತಾರಲ್ವಾ. ಹಾಗೇನಾಯ್ತು ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಬ್ಳು ಗಂಡನ ಹತ್ರ ಸಿಟ್ಟಲ್ಲಿ ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ ಅವನನ್ನು ಬಿಟ್ಟು. ಹೀಗೆ ಗಂಡಸಿಗೆ ಏನಾಯ್ತು ಅಂತ ಹೇಳಿದ್ರೆ ಅವಳು ನೆರೆಕರೆಯವರು ಏನೋ ಹೇಳಿಕೊಟ್ಟು ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಅವನ ಮನಸ್ಸಲ್ಲಿ ಒಂಥರ ಸಂಶಯ. ಅದಕ್ಕೇನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಹತ್ರದ ಮನೆ ಹೆಂಗಸನುಂಟಲ್ಲ ಕುತ್ತಿಗೆಯನ್ನು ಕಡ್ದು ಕೊಲ್ತಾನೆ. ಅವನು ಕೊಂದು ಇವನು ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗಿ ಪೊಲೀಸರು ಹೇಗೆ ಹುಡುಕಿ ಅವನನ್ನು ಜೈಲಲ್ಲಿ ಹಾಕ್ತಾರೆ. 2 ವರ್ಷದ ನಂತರ ಪರೋಲಲ್ಲಿ ಅವನು ಹೊರಗಡೆ ಬರ್ತಾನೆ. ಹೊರಗಡೆ ಬರುವಾಗ ಪೊಲೀಸರು ಕೂಡ ಅವನಿಗೆ ವಾರ್ನ್ ಮಾಡಿದ್ರು, ಆ ಊರಲ್ಲಿ ನೀನು ಸ್ಟೇ ಮಾಡಬಾರ್ದು ಅಂತ. ಹಾಗೆ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಪೊಲೀಸರಿಗೆ ಗೊತ್ತಿಲ್ಲದ ಹಾಗೆ
ಪೊಲೀಸರಿಗೆ ಗೊತ್ತಿಲ್ಲದಾಗೆ ಅಲ್ಲೇ ಇರ್ತಾನೆ. ಹಾಗೆ ಸತ್ತ ಹೆಂಗಸಿದ್ದಾರಲ್ವ, ಅವರ ಗಂಡ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಅವನು ಅಲ್ಲೇ ಇದ್ದಾನೆ, ನಮಗೆ ಹೆದರಿಕೆ ಆಗ್ತದೆ, ನಮ್ಮನ್ನು ಕೂಡ ಅವನು ಕೊಲ್ಬೋದು ಅಂತ. ಆದರೆ ಪೊಲೀಸರು ಅಷ್ಟೇನದನ್ನು ತಲೆ ಕೆಡಿಸ್ಲಿಕ್ಕೆ ಹೋಗಲಿಲ್ಲ. 1-2 ದಿವಸ ಬಿಟ್ಟು ಏನಾಯ್ತು ಅಂತ ಹೇಳಿದರೆ, ಈ ಸತ್ತ ಹೆಂಗಸಿನ ಗಂಡಸಿದ್ದಾರಲ್ಲ, ಅವರು ಸ್ಕೂಟ್ರಲ್ಲಿ ಎಲ್ಲಿಗೆ ಹೋಗುವಾಗ ಇವನು ಎದುರಿಗೆ ಬಂದು ಅವರ ತಲೆ ಕಡ್ದು ಕೊಲ್ತಾನೆ. ಕುತ್ತಿಗೆಗೆ ಕತ್ತಿ ಚಾಕುವಿಂದ ಇರಿದು ಕೊಲ್ತಾನೆ. ಅದು ನೋಡಿದ ಅವನ ತಾಯಿ ಉಂಟಲ್ಲ, ಓಡಿಕೊಂಡು ಬೊಬ್ಬೆ ಹಾಕಿ ಬರುವಾಗ ಅವರನ್ನು ಕೂಡ ಇವನು ಕೊಲ್ತಾನೆ. ಉಂಟಲ್ಲ, ಅವನು ಕೊಂದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆದದ್ದು ಅಲ್ಲಿ ಒಂದು ದೊಡ್ಡ ಕಾಡಿತ್ತಂತೆ, ಅಲ್ಲಿಗೆ ಹೋಗಿ ಇವನು ಅಡಗಿ ಕೂತ್ಕೊಳ್ತಾನೆ. ಹಾಗೆ ಪೊಲೀಸರು ಎಷ್ಟು ಹುಡುಕಿದ್ರೆ ಕೂಡ ಅವನನ್ನು ಸಿಗುದಿಲ್ಲ. ಲಾಸ್ಟಿಗೆ ಅವರಿಗೆ ಗೊತ್ತಿತ್ತು ಇವನು ಹಸಿವಾಗುವಾಗ ಕಾಡಿನಿಂದ ಹೊರಗಡೆ ಬರ್ಬೋದು ಅಂತ. ಹಾಗೆ 3 ದಿವಸ ಕಳೆದು ಅವನು ಹೊರಗಡೆ ಬರ್ತಾನೆ, ಹಸಿವು ಸಹಿಸ್ಲಿಕ್ಕಾಗದೆ. ಅವಾಗ ಪೊಲೀಸರು ಅವನನ್ನು ಹಿಡಿದು ಜೈಲಿಗೆ ಹಾಕ್ತಾರೆ. ಹಾಗೆ ಅವನಿಗೆ ಇವಾಗ ಗಲ್ಲು ಶಿಕ್ಷೆ ಆಗಿದೆ ಅಂತ ನ್ಯೂಸಲ್ಲಿ ಇತ್ತು. ತುಂಬ ಖುಷಿಯ ವಿಷಯ, ಅವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಫಸ್ಟಿಗೆ ಆಗ್ತಿದ್ರೆ 2 ಜೀವ ಮತ್ತೆ ಕೂಡ ಉಳಿತಿತ್ತಲ್ವಾ. ಇವಾಗ ಎಷ್ಟೋ ಅತ್ಯಾಚಾರಗಳು ಆಗ್ತದಲ್ವಾ, ಚಿಕ್ಕ ಮಕ್ಕಳಿಗೆ, ಚಿಕ್ಕ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕಸದ ಹಾಗೆ ಬಿಸಾಡ್ತಾರಲ್ವಾ. ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟಾ? ಈ ಗಲ್ಲು ಶಿಕ್ಷೆ ಜಾರಿಯಲ್ಲಿ ಇರದೇ ಇರುವುದೇ ಮೇಯ್ನ್ ಕಾರಣ. ಗಲ್ಲು ಶಿಕ್ಷೆ ಇರ್ತಿದ್ರೆ ಈ ಥರ ಮಾಡಲಿಕ್ಕೆ ಜನರು ಖಂಡಿತ ಹೆದರ್ತಾ ಇದ್ರು. ಇವಾಗ ಏನಾಗಿದೆ ಅಂತ ಹೇಳಿದರೆ, ಈ ಥರ ಮಾಡಿದರೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಅನಂತರ ಸ್ವಲ್ಪ ದಿವಸ ಜೈಲಲ್ಲಿ ಇರ್ತಾರೆ, ಹೊರಗಡೆ ಬಿಡ್ತಾರಲ್ವಾ. ಅಲ್ಲಿ ಕೂಡ ಬೇಕಾದ ಹಾಗೆ ಫುಡ್ ಎಲ್ಲ ಸಿಗ್ತದೆ. ಹಾಗಾಗಿ ಜನರಿಗೆ ಅದೊಂದು ಒಂಥರ ಮಜಾ ಆಗಿದೆ. ಹಾಗಾಗಿ ಇವಾಗ ಏನು ಈ ಅತ್ಯಾಚಾರ ಎಲ್ಲ ಜಾಸ್ತಿಯಾಗಿ ಆಗೋದು. ಜನರಿಗೆ ಹೆದರಿಕೆ ಇಲ್ಲದು, ಈ ಗಲ್ಲು ಶಿಕ್ಷೆ ಇಲ್ಲದೆ ಇರುವುದೇ ಜನರಿಗೆ ಹೆದರಿಕೆ ಇಲ್ಲದು ಈ ಥರ ಎಲ್ಲ ಘಟನೆ ಆಗೋದಲ್ವಾ. ಅದಕ್ಕೋಸ್ಕರ ಮೊದಲು ಗಲ್ಲು ಶಿಕ್ಷೆ ಇತ್ತು ಅಂತ ಹೇಳೋದು ಕೇಳಿದೆ. ಆ ಥರ ರೂಲ್ಸ್ ಇನ್ನೂ ಕೂಡ ಬಂದರೆ ಹೆಣ್ಣು ಮಕ್ಕಳಿಗೆ ಕೂಡ ಆರಾಮದಲ್ಲಿ ಓಡಾಡ್ಬೋದು, ಮತ್ತು ಈ ಥರ ಕೊಲ್ಲೋರು ಕೂಡ ಸ್ವಲ್ಪ ಹೆದರ್ಬೋದಲ್ವಾ. ನಾನು ಸತ್ಯ ಅಂದ್ಕೊಳ್ಳೋದು, ಸರ್ಕಾರ ಯಾಕೆ ಇದನ್ನೆಲ್ಲ ಒಂಥರ ಸೀರಿಯಸ್ ಆಗಿ ತೆಗೆಯೋದಿಲ್ಲ ಅಂತ. ತಪ್ಪು ಮಾಡಿದವರಿಗೆಲ್ಲ ಶಿಕ್ಷೆ ಕೊಡೋದಲ್ವ, ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡಬೇಕು ಅಂತ ಯಾರು ಕೂಡ ಕೇಳೋದಿಲ್ಲ ಅಲ್ವಾ. ತಪ್ಪು ಮಾಡುವವರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಮಾತ್ರ ಇಂಥದ್ದೆಲ್ಲ ಅವಾಯ್ಡ್ ಮಾಡ್ಬೋದಲ್ವಾ. ಮುಂದೆ ಆದರೂ ಅಂಥದ್ದೊಂದು ರೂಲ್ಸ್ ಬಂದಿದ್ರೆ ಒಳ್ಳೇದಿತ್ತಲ್ವಾ. ಕೊಡೆ ಎಂತ ಖುಷಿ ನೈಟ್ ಅಲ್ಲ 7:30-8 ಆಯ್ತಾ ಅಂತ. ಹಾಗೆ ಅವರುಂಟಲ್ಲ 6 ಗಂಟೆಗೆ ಬರ್ತೇನೆ ಅಂತ ಹೇಳಿದರು. ಹಾಗೆ ನಾವು ರೆಡಿಯಾಗಿ ಕೂತ್ಕೊಂಡದ್ದು. ಆದರೆ ಬರುವಾಗ ಲೇಟ್ ಆಯಿತು, ಡ್ಯೂಟಿ ಇದ್ದ ಕಾರಣ ಬರುವಾಗ 7 ಗಂಟೆ ಆಯಿತು. ಹಾಗೆ ಮತ್ತು ನಾವು ರೆಡಿಯಾಗಿದ್ದೇವೆ ಅಂತ ಅವರು ಕರ್ಕೊಂಡು ಹೋದರು. ಮಳೆ ಕೂಡ ಒಂದು ಕಡೆಯಲ್ಲಿ. ಮತ್ತು ಅವರಿಗೆ ಹೆಂಡತಿ ಮಕ್ಕಳೊಂದು ಫ್ರೈಡೇ ಮಾರ್ಕೆಟಿಗೆ ಹೋಗಿ ಅದರೊಂದು ಖುಷಿಯಾಗಲಿ ಅಂತ, ಮನೆಯಲ್ಲಿ ಕೂತ್ಕೊಳ್ಳೋದಲ್ವ, ಬೋರ್ ಆಗ್ತದೆ ಅಂತ ಅವರಿಗೆ ಕೂಡ ಗೊತ್ತಿರ್ತದಲ್ವ. ಅದಕ್ಕೋಸ್ಕರ ಫ್ರೈಡೇ ನಮ್ಮನ್ನು ಒಮ್ಮೊಮ್ಮೆ ಕರ್ಕೊಂಡು ಹೋಗ್ತಾರೆ. ಇಲ್ಲದಿದ್ದರೆ ಅವರೇ ತರೋದಿಲ್ವ ಮಾರ್ಕೆಟಿಗೆ ಹೋಗಿ ಅಲ್ವಾ. ಕೊಡೆ ಬಿಡ್ಪಲ್ಲ ಖುಷಿ. ಶುಂಠಿ ಅವು ಜಾಸ್ತಿ ಬಾ. ಮುತ್ತಕ್ಕೆ 100 ರೂಪಾಯಿ, ಮುತ್ತಕ್ಕೆ 100 ರೂಪಾಯಿ. మొత్తం చెప్పండి అల్పా. ఉండు 10 రూపాయలు ఆట పండ ఉంజ దగ్గర నిజ అదే 100 ರೂಪಾಯಿ. ಮಳೆ ಜೋರು ಬಂತು. ನಾವೊಂದು ಫುಡ್ ಇನ್ನು ಹೋಟ್ಲಿಗೆ ತಂದು ಹೋಗುವ ಅಂತ, ಇನ್ನು ಹೋಗಿ ಮಾಡೋದು ಲೇಟ್ ಆಯ್ತು. ಅವ್ರು ಬರುವಾಗ ಅವ್ರು 6 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರು. ಬರುವಾಗ 7 ಗಂಟೆ ಕರೀತದ ಖುಷಿ. ಅಷ್ಟು ಲೇಟ್ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ಬರುವುದು ಬೇಡ. ನಾವು ರೆಡಿಯಾಗಿ ಆಗಿದೆ. ನಿಜ ಅನ್ನೋದವಳು. ಜೋರು ಮಳೆ ಬರ್ತಾ ಉಂಟು. ಎಲ್ಲ ಶಾಲೆ ರಜೆ ಅಪ್ಪ ಖುಷಿ. ಹಾಗೆ ನಾವು ಉಂಟಲ್ಲ ಮೂಡುಬಿದ್ರೆಯಲ್ಲಿರುವ ಸಾಗರ್ ಹೋಟೆಲಿಗೆ ಬಂದ್ವಿ. ಇವತ್ತು ನಾವು ವೆಜ್, ಶುಕ್ರವಾರ ಅಲ್ವಾ. ನನಗೆ ವೆಜ್ ಉಂಟಲ್ಲ ಹೋಟ್ಲಲ್ಲಿ ತುಂಬ ಇಷ್ಟ ತಿನ್ನಲಿಕ್ಕೆ.
ಲೇಟ್ ಆಯ್ತಲ್ಲ, ಹಾಗಾಗಿ ಇನ್ನು ಹೋಗಿ ಇನ್ನು ಯಾವಾಗ ಮಾಡೋದು ಅಂತ. ಮಧ್ಯಾಹ್ನ ನಾನು ಅಡುಗೆ ಮಾಡಲಿಲ್ಲ. ಮಧ್ಯಾಹ್ನ ನಾನು ಒಬ್ಬಳೇ ಇರೋದಲ್ಲ, ಬೆಳಗಿನ ತಿಂಡಿ ತಿಂದೆ. ಸಂಜೆ ಮಾಡುವ ಅಂತ ಅಂದ್ಕೊಂಡೆ, ಬಂದು ಲೇಟ್ ಆದ ಕಾರಣ ಹೋಟ್ಲಿಗೆ ಬಂದ್ವಿ. ಓಕೆ ಸಮಿತಿನ ಪೂಜೆಲಿ ನಿಂತು ಕರೆಂಟ್ ಶಾಕ್ ಹೋಮ್ವರ್ಕ್ ಆಗ್ತದ ಅಪ್ಪಗೆಲ್ಲ ರಜೆ ಶಾಲೆಗೆ 95350 ಶಾಲೆಗೆ ರಜೆ ಇಲ್ಲ, ನಾಳೆ ಸ್ಕೂಲಿಗೆ ರಜೆ. ಮೆಸೇಜ್ ಬೈದ್ರಾ ಹೌದು ಬಸ್ ನಾನುಂಟಲ್ಲ ಖುಷಿಯನ್ನು ಪ್ರೆಗ್ನೆಂಟ್ ಇರುವ ಟೈಮಲ್ಲಿ ನಾವು ಹಾಸ್ಪಿಟ್ಲಿಗೆ ಟೆಸ್ಟಿಗೆ ಅಂತ ಹೋಗ್ತೇವೆ ಅಲ್ವಾ, ಆವಾಗ ಮಧ್ಯಾಹ್ನ ಇವರು ಲೇಟಾಗಿ ಅಲ್ಲಿ ಲೇಟ್ ಆಗ್ತದಲ್ವ, ಮಧ್ಯಾಹ್ನ ಬರುವಾಗ ನಾವು ಇಲ್ಲಿ ಊಟ ಮಾಡಿ ಹೋಗ್ತಾ ಇದ್ವಿ. ನನಗೆ ತುಂಬ ಇಷ್ಟ ಇಲ್ಲಿಯ ಫುಡ್, ತುಂಬ ಒಳ್ಳೆಯದಾಗ್ತದೆ. ನಾವಿವಾಗ ಇದು ಗೋಬಿ ಚಿಲ್ಲಿ ಆರ್ಡ್ರ್ ಮಾಡಿದ್ವಿ, ತುಂಬ ಸಮಯ ಆಯಿತು ಗೋಬಿ ಚಿಲ್ಲಿ ತಿನ್ನೋದೆ. ಆಮೇಲೆ ನಾವು ತಂದೂರಿ ರೊಟ್ಟಿ ಅಲ್ಲ, ತಂದೂರಿ ರೊಟ್ಟಿಯಾಗಿ ಇನ್ನೊಂದು ಬರ್ತದೆ, ಆದರೆ ಹೆಸರು ಕೂಡ ನೆನಪು ಬರೋದಿಲ್ಲ ನನಗೆ. ಅದು ಮತ್ತು ನಾವು ಕಡಾಯಿ ಪನ್ನೀರ್ ತೆಗೆದ್ವಿ, ಪನ್ನೀರ್ ಕಡಾಯಿ. ಸ್ವಲ್ಪ ತರಕಾರಿ ತಂದ್ವಿ ಬರುವಾಗ, ಬೀನ್ಸ್, ಬೆಂಡೆಕಾಯಿ, ಕ್ಯಾರೆಟ್, ಇಷ್ಟಕ್ಕೆ 50 ರೂಪಾಯಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದ್ವಿ, ಅದು 10 ರೂಪಾಯಿಯ ಕೊತ್ತಂಬರಿ ಸೊಪ್ಪು. ಆಮೇಲೆ ಬಟಾಟೆ ಉಂಟಲ್ಲ, 1.5 kg 50 ರೂಪಾಯಿ. ಆಮೇಲೆ ಈರುಳ್ಳಿ ಕೂಡ 1.5 kg 50 ರೂಪಾಯಿ. ಸ್ವಲ್ಪ ಲೇಟಾಗಿ ಹೋಗ್ತೇವಲ್ಲ ನೈಟ್ ಆಗುವ ಟೈಮಿಗೆ, ಆವಾಗ ರೇಟ್ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅವರು, ಮತ್ತು ಅವರು ಪ್ಯಾಕ್ ಮಾಡಿ ಮನೆಗೆ ಹೋಗೋದಲ್ವಾ. ಇದು ಪಾಪ ಮಳೆಗೆಲ್ಲ ಒದ್ದೆ ಆಗಿದೆ, ಬಟಾಟೆ ಎಲ್ಲ ಒದ್ದೆ ಆಗಿದೆ, ಇದನ್ನು ಫುಲ್ ಬಿಡಿಸಿಡ್ಬೇಕು, ಇಲ್ಲದಿದ್ದರೆ ಹಾಳಾಗ್ತದೆ. ಈರುಳ್ಳಿ ಕೂಡ ಸ್ವಲ್ಪ ಸ್ವಲ್ಪ, ತುಂಬ ಒದ್ದೆ ಆಗಲಿಲ್ಲ, ಸ್ವಲ್ಪ ಸ್ವಲ್ಪ ಒದ್ದೆ ಆಗಿದೆ. ನನಗೆ ಉಂಟಲ್ಲ ಈರುಳ್ಳಿ ಖರ್ಚು ಸ್ವಲ್ಪ ಜಾಸ್ತಿ, ನನಗೆ ಈರುಳ್ಳಿ ಸ್ಟಾಕ್ ಇರಬೇಕು ಮನೆಯಲ್ಲಿ. ಆಮೇಲೆ ಬಟಾಟೆ ಜಾಸ್ತಿ ಖರ್ಚಾಗ್ತದೆ. ಆಮೇಲೆ ಟೊಮೆಟೊ, ಅದು 3 ಐಟಮ್ ನನಗೆ ಇಲ್ಲದಿದ್ದರೆ ತುಂಬ ಕಷ್ಟ ಆಗೋದು. ಬ್ಲ್ಯಾಕ್ ನಮ್ಮ ಬ್ಲ್ಯಾಕ್ ನೋಡಿ, ಬ್ಲ್ಯಾಕ್ ಮುಂಚಿತಲ್ಲಿ ಈರುಳ್ಳರ ಕ್ಯಾರಮ್ಗೆ ಕಣ್ಣ ಬೋರುಜಿನಿಗೆ ದಯಾಳಿಗೆ ಅವಳ ಬೆಕ್ಕನ್ನು ತೋರಿಸಬಾರ್ದಂತೆ, ಕಣ್ಣು ಬೀಳ್ಬೋದಂತೆ. ಅದಕ್ಕೆ ನಾನು ಹೇಳಿದ್ದು ಕಣ್ಣು ಬೀಳ್ಲಿಕ್ಕಿಲ್ಲ, ಬ್ಲ್ಯಾಕ್ ಕಲರ್ ಅಲ್ವಾ. ಮತ್ತೆ ಬಾಬು ಮತ್ತೆ ಕೆಂಬರಲ್ಲ, ಕಣ್ಣು ಮಾತ್ರ ಹೋಜು, ಇನ್ನು ಮಂಜಲ್ ಹಂಗೆ ಆಯ್ತು ಸರಿ ಹೋಜು. ಹುಳುಳ ನಾನು ಕ್ಯಾರಮ್ ಆಟಾಡಿದರೆ ಎಲ್ಲರೂ ಹೆದ್ರಿದ್ದಾರೆ, ನಾನು ಕ್ಯಾರಮ್ ಆಟಾಡಿ ಕೂತ್ಕೊಂಡು ಅವರಿಗೆ ಗಡಗಡ ಅಂತ ಆಗ್ತದೆ. ನಾನು ಬಂದು ಕೂತ್ಕೊಂಡು ನಾನಿದ್ರೆ ನಾನೇ ವಿನ್ ಆಗುದು. ತೂಕ ಹೆಂಗ್ ಬರ್ತೀನಿ ಗಂಟೆ ಉಂಟಲ್ಲ 12:15 ಆಯಿತು, ಎಲ್ಲರೂ ಮಲಗಿದ್ರು ಅವಾಗಲೇ. ನಾನು ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡ್ತಾ ಇದ್ದೆ, ನಾನು ನಿದ್ದೆ ಬರೋದಿದ್ರೆ ವೀಡಿಯೋಸ್ ಎಡಿಟ್ ಮಾಡ್ತೇನೆ, ನಿದ್ದೆ ಬಂದರೆ ಮಲಗುತ್ತೇನೆ. ಹಾಗೆ ಇದು ಕರೆಂಟ್ ಇಲ್ಲ, ಹಾಗಾಗಿ ನಿಮಗೆ ಬ್ಲ್ಯಾಕ್ ಕಾಣಿಸ್ತಾ ಇರ್ಬೋದು. ಚಾರ್ಜಿಂಗ್ ಲೈಟ್ ಇದು, ಕರೆಂಟ್ ಹೋಗಿ ತುಂಬ ಹೊತ್ತಾಯಿತು, ಹಾಗೆ ಇದು ಸಹ ಇನ್ನೂ ಸ್ವಲ್ಪ ಹೊತ್ತು ಹೊತ್ಬೋದು ಮತ್ತೆ ಆಫ್ ಆಗ್ತದೆ. ಹಾಗಾಗಿ ನಾನು ವೀಡಿಯೋವನ್ನು ಎಂಡ್ ಮಾಡಿ ಬಿಡುವ ಅಂತ ಎಂಡ್ ಮಾಡಲಿಲ್ಲ ಅಲ್ವಾ. ಮತ್ತು ನಾಳೆ ಸ್ಕೂಲಿಗೆ ರಜೆ ಉಂಟು ಅವರಿಗೆ, ಹಾಗಾಗಿ ತೊಂದರೆ ಇಲ್ಲ. ನಾಳೆ ಮಳೆಗೆ ರಜೆ ಕೊಟ್ಟಿದ್ದಾರೆ. ನನ್ನದೇ ಮಕ್ಕಳ ಹೋಮ್ವರ್ಕ್ ಎಲ್ಲ ಆದ ಕಾರಣ ಪುಣ್ಯ, ಇಲ್ಲದಿದ್ದರೆ ರಜೆ ಉಂಟು ಅಂತ ಹೇಳಿದರೆ ಮತ್ತೆ ಹೋಮ್ವರ್ಕ್ ನಾಳೆಗೆ ಇಡ್ತಾರೆ, ಮತ್ತು ಅವ್ರ ಹತ್ರ ಬೊಬ್ಬೆ ಆಗಬೇಕು ಹೋಮ್ವರ್ಕ್ ಮಾಡಿ ಅಂತ. ಹೋಮ್ವರ್ಕ್ ಎಲ್ಲ ಆಗಿದೆ ಅವರದ್ದು. ಹಾಗೆ ಅದರ ನಂತರ ನಾನು ಅದೇ ಹೋಟ್ಲಲ್ಲಿರುವ ಟೈಮಲ್ಲೇನೋ, ಅದರ ಮೊದಲು ಆ ಮೆಸೇಜ್ ನಾನು ನೋಡಿದೆ ಸ್ಕೂಲಿದು.
ರಜೆ, ನಾಳೆ ರಜೆಯಿಂದ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ. ಎಷ್ಟಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದೆ. ಥ್ಯಾಂಕ್ ಯು.